ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SS ಫ್ಯಾಷನ್ ಟ್ಯಾಗ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಪೈಪಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೆ. ಅದು ಒಂದು ಮೆಥಡು. ಈಗ ಇನ್ನೊಂದು ಮೆಥಡಲ್ಲಿ ಪೈಪಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಸ್ಕಿಪ್ ಮಾಡಿದೆ ವಿಡಿಯೋನ ಫುಲ್ಲು ನೋಡಿ, ಯಾಕಂದರೆ ಮಧ್ಯ ಅಲ್ಲಲ್ಲೇ ಟಿಪ್ಸನ್ನು ನಾನು ಹೇಳ್ತಾ ಇರ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಈಗ ನಾನು ನೆಕ್ಕಿಗೆ ಪೈಪಿಂಗು ಮಾಡಬೇಕು. ಸೊ ಯಾವ ರೀತಿ ಪೈಪಿಂಗ್ ಮಾಡಿದರೆ ಫಿನಿಶಿಂಗ್ ಬರುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದಕ್ಕೆ ಫಸ್ಟು ನಾವೀಗ ಕ್ರಾಸ್ ಪೀಸು ಕಟ್ ಮಾಡ್ಕೊಬೇಕು. ಸೊ ಈ ಬಟ್ಟೆ ಏನು ಉಳಿದಿದೆ ಇದರಲ್ಲಿ ನಾವೀಗ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ಳೋಣ. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳಿದ್ದೆ. ಸೊ ಈ ರೀತಿ ಏನಿದೆ ಎಲ್ ಶೇಪು, ಈ ಎಲ್ ಶೇಪ್ ಏನಿದೆ ಈ ಬಿಗಿನರ್ಸಿಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಈ ಮೂಲೆ ಏನಿದೆ ಈ ಮೂಲೆಗೆ ಕರೆಕ್ಟಾಗಿ ಈ ರೀತಿ ಮಡ್ಚ್ಕೋಬೇಕು. ಹಿಂಗೆ ಈ ತುದಿ ಮತ್ತು ಈ ತುದಿವರೆಗೂ ನಾವು ನೀಟಾಗಿ ಕಟ್ ಮಾಡ್ಕೋಬೇಕು. ಸೊ ಈ ರೀತಿ ಈ ಮೆಥಡಲ್ಲಿ ನೀವು ಕಟ್ ಮಾಡ್ಕೊಳೋದ್ರಿಂದ ಯಾವುದೇ ರೀತಿ ಸುಕ್ಕು ಅನ್ನೋದು ಬರೋದಿಲ್ಲ. ಸೊ ನೀವು ಕಟ್ ಮಾಡೋ ಈ ವಿಧಾನ ಬದಲು ಈ ರೀತಿ ಕ್ರಾಸಾಗಿ ಕಟ್ ಮಾಡಿಕೊಂಡ್ರೆ ಬಟ್ಟೆ ಅನ್ನೋದು ಎಕ್ಸ್ಟೆಂಡ್ ಆಗೋಲ್ಲ ಕರೆಕ್ಟಾಗಿ. ಈ ಮೆಥಡಲ್ಲಿ ಕಟ್ ಮಾಡಿದರೆ ಕರೆಕ್ಟಾಗಿ ಬಟ್ಟೆ ಅನ್ನೋದು ಎಕ್ಸ್ಟೆಂಡ್ ಆಗುತ್ತೆ. ಸೊ ಬನ್ನಿ, ಈಗ ಈ ಒಂದು ಏನಿದೆ ಇದನ್ನು 1 ಇಂಚಿಗೆ ನಾವು ಕಟ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಫಾಲಿಂದು ಪೇಪರ್ ಏನಿದೆ ಸೊ ಇದರಲ್ಲಿ 1 ಇಂಚು ವಿಡ್ತಿಗೆ ನಾನು ಎಷ್ಟು ಉದ್ದ ಇದೆ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮಾರ್ಕ್ ಮಾಡ್ಕೊಳ್ಳೋಣ. 1 ಇಂಚು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಬಿಟ್ರೆ ಎಕ್ಸ್ಟ್ರಾ ಬಟ್ಟೆ ಕೂಡ ಉಳಿಯೋದಿಲ್ಲ. ಆ ರೀತಿ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೋಡಿ, ಮಾರ್ಕ್ ಏನಿದೆ ಅದ್ರ ಮೇಲೆ ಕಟ್ ಮಾಡ್ಕೊಳ್ಳಿ ನೀಟಾಗಿ. ಮೆಥಡ್ ಫಾಲೋ ಮಾಡಿದರೆ ಒಂದು ಚೂರು ಸುಕ್ಕು ಕೂಡ ಬರೋದಿಲ್ಲ. ಪೈಪಿಂಗಲ್ಲಿ ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ. ಸೊ ಈ ರೀತಿ ನಾನು ಇನ್ನೊಂದು 2-3 ಪೀಸನ್ನ ಕಟ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ನಾನು ಈಗ 4 ಪೀಸು ಕಟ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ಒಂದು ಟ್ರಿಕ್ಸು. ಜಾಯಿಂಟ್ ಮಾಡೋದೇನಿದೆ ಅದು ಕೂಡ ಒಂದು ಟ್ರಿಕ್ಸು. ಈ ಒಂದು ಡೈರೆಕ್ಷನ್ ಏನಿದೆ ಎಲ್ಲದು ಪೀಸ್ಗಳು ಒಂದೇ ರೀತಿ ಬಂದಿರಬೇಕು. ಸೊ ಈ ರೀತಿ ಬಂದಾಗ ಹೊಲಿಯೋದಕ್ಕೆ ಈಸಿ ಆಗುತ್ತೆ. ಬನ್ನಿ ತೋರಿಸ್ತೀನಿ ಯಾವ ರೀತಿ ಹೊಲಿಯೋದು ಅಂತ. ನೋಡಿ ಫ್ರೆಂಡ್ಸ್, ಈ ಕಡೆಯೂ ಸೇಮ್ ಡೈರೆಕ್ಷನಲ್ಲೇ ಕಟ್ ಆಗಿರಬೇಕು, ಇದು ಕೂಡ ಸೇಮ್ ಡೈರೆಕ್ಷನಲ್ಲೇ ಇರಬೇಕು. ಈಗ ಯಾವ ರೀತಿ ಹೊಲಿಯೋದು ಅನ್ನೋದನ್ನು ತೋರಿಸ್ತೀನಿ. ಫಸ್ಟು ನಾವು ಸೀದಾ ಇಟ್ಕೋಬೇಕು. ಎಲ್ಲ ಡೈರೆಕ್ಷನ್ ಒಂದೇ ರೀತಿ ಇದೆ. ಇದನ್ನು ನಾವು ಸೀದಾ ಮಾಡ್ಕೊಳ್ಳೋಣ. ಇನ್ನೊಂದು ಉಲ್ಟಾ ಇಟ್ಕೊಳ್ಳೋಣ. ಈ ರೀತಿ ಮೇಲೆ ಉಲ್ಟಾ ಕಾಣಬೇಕು, ಇದು ಸೀದಾ ಕಾಣ್ತಿರ್ಬೇಕು. ಸೊ ಇಲ್ಲಿ ಕಾರ್ನರ್ ಏನಿದೆ ಇಲ್ಲಿ ಒಂದು ಮೂಲೆ ಕ್ರಿಯೇಟ್ ಆಗಿದೆ ನೋಡಿ. ಈ ಒಂದು ಪಾಯಿಂಟಿಗೆ ಹೊಲಿಗೆನ ನಾವು ಹಾಕೋಬೇಕು. ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಬಿಗಿನರ್ಸ್ ಯಾರ್ಯಾರು ಹೊಸ್ದಾಗಿ ಕಲಿತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಈ ಒಂದು ಮೆಥಡ್ನ ಫಾಲೋ ಮಾಡಿ. ಫಸ್ಟ್ ಗಂಟು ಹೊಲಿಗೆನ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಹೊಲಿಗೆ ಅನ್ನೋದು ಬರಬೇಕು. ಸೊ ಈಗ ನಾವು ಈ ಬಟ್ಟೆ ಯಾವ ಡೈರೆಕ್ಷನ್ ಇದೆ ಆ ಡೈರೆಕ್ಷನಿಗೆ ಕಟ್ ಮಾಡ್ಕೋಬೇಕು. ಪ್ರತಿಯೊಂದು ಇದೇ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಇದು ಸೀದಾ ಇರಬೇಕು, ಇದು ಈ ಡೈರೆಕ್ಷನ್ನಲ್ಲಿ ಇರಬೇಕು. ಇದು ಉಲ್ಟಾ ಏನಿದೆ ಮಾರ್ಕ್ ಮಾಡಿರೋದು ಮೇಲೆ ಬರಲಿ. ಸೇಮ್ ಎಲ್ಲದು ಇದೇ ಥರನೇ ಜಾಯಿಂಟ್ ಮಾಡ್ಕೊಳ್ಳಿ. ಎಲ್ಲ ಪೀಸನ್ನು ಗಂಟೊಲ್ಗೆ ಹಾಕೋಬೇಕು ಸ್ಟಾರ್ಟಿಂಗು.
ಈ ರೀತಿ ಕಟ್ ಮಾಡಿದಾಗ ಓಪನ್ ಆಗಲ್ಲ, ಅದಕ್ಕೆ ಸ್ಟಾರ್ಟಿಂಗು ಗಂಟೋಲ್ಗೆ ಹಾಕ್ಕೋಬೇಕು ನಾವು. ಇದು ಸೀದಾ ನೋಡಿ, ಇದು ಹೊಲ್ದಿರೋದೇನಿದೆ ಯಾವಾಗಲೂ ಸೀದಾ ಇಟ್ಕೋಬೇಕು, ಇದು ಉಲ್ಟಾ. ಸೊ ಈ ಪೀಸ್ ಬಂದು ಉಲ್ಟಾ ಇಟ್ಕೋಬೇಕು, ಅಂದರೆ ಮಾರ್ಕ್ ಮಾಡಿರೋದು ನಮಗೆ ಕಾಣಿಸ್ತಾ ಇದೆ. ಪ್ರತಿಯೊಂದು ಮೆಥಡ್ ಏನಿದೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದರೆ ಫಿನಿಶಿಂಗ್ ಅನ್ನೋದು ಕೂಡ ಅಷ್ಟೇ ಚೆನ್ನಾಗೇ ಬರುತ್ತೆ ಫ್ರೆಂಡ್ಸ್. ಸೊ ಈ ರೀತಿ ಹೊಲ್ಕೊಂಡ ಜಾಯಿಂಟ್ ಏನಿರುತ್ತಲ್ಲ ಇದನ್ನು ನಾವು ಈ ಎರಡು ಬಟ್ಟೆ ಏನಿದೆ ಇದನ್ನು ಡಿವೈಡ್ ಮಾಡಬೇಕು. ಈ ಥರ ನೋಡಿ, ಈ ರೀತಿ ಓಪನ್ ಅನ್ನೋದು ಆಗಬೇಕದು ಎಲ್ಲದೂ ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಲ್ಲದೂ ಈ ರೀತಿ ಓಪನ್ ಮಾಡ್ಕೋಬೇಕು. ಈಗ ನಾವು ಈ ಪೀಸ್ ಏನಿದೆ ಇದು ಕರೆಕ್ಟಾಗಿ ಅಳತೆ ಪ್ರಕಾರ ಬರುತ್ತಾ ಇಲ್ವೋ ಅಂತ ನೋಡೋಣ. ಈ ನೆಕ್ಕಿಗೆ ಜಾಯಿಂಟ್ ಮಾಡ್ಬೇಕಾದ್ರೆ ಶಾರ್ಟೇಜ್ ಅನ್ನೋದು ಬರಬಾರ್ದು, ಹಾಗಾಗಿ ಮೊದಲೇ ನೀವು ಚೆಕ್ ಮಾಡ್ಕೋಬೇಕು. ಈ ನೆಕ್ಕೇನಿದೆ ಈ ಗುಂಡಿ ಪಟ್ಟಿಯಿಂದ ಕಾಜಾ ಪಟ್ಟಿವರೆಗೂ ನೀವು ಈ ರೀತಿ ಹಿಡ್ಕೊತ ಹೋಗಬೇಕು. ಇದು ಜಾಯಿಂಟ್ ಮಾಡೋಕ್ಕಿಂತ ಮುಂಚೆನೇ ನೀವು ಈ ಕೆಲಸ ಮಾಡಿದರೆ ನಿಮಗೆ ಸಮಸ್ಯೆ ಆಗೋದಿಲ್ಲ. ಕರೆಕ್ಟಾಗಿದೆಯೋ ಇಲ್ಲ ಅಂತ ಈಗಲೇ ಚೆಕ್ ಮಾಡ್ಕೊಂಬಿಡಿ. ನೋಡಿ ಫ್ರೆಂಡ್ಸ್, ನನಗೆ ಒಂಚೂರು ಶಾರ್ಟೇಜ್ ಬರ್ತಾ ಇದೆ. ಈ ಬಟ್ಟೆ ಏನಿದೆ ಇಲ್ಲಿ ಮುಂದ್ಗಡೆವರೆಗೂ ಬರಬೇಕು. ಸೊ ನಾನೀಗ ಇನ್ನೊಂದು ಪೀಸನ್ನ ಜಾಯಿಂಟ್ ಮಾಡ್ಕೊತೀನಿ. ನಾನೀಗ ಇದನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಪೀಸು. ಇವಾಗ ನಾವಿಲ್ಲಿ ಸಮಾನವಾಗಿ ಕಟ್ ಮಾಡ್ಕೊಬೇಕು. ಈ ಕಡೆ ತುದಿನೂ ಕೂಡ ನಾವು ನೀಟಾಗಿ ಸಮಾನವಾಗಿ ಕಟ್ ಮಾಡ್ಕೋಬೇಕು. ಸೊ ಈಗ ಈ ಉಲ್ಟಾ ಏನಿದೆ ಇದನ್ನು ನಾವು ನೋಡಿಕೊಂಡು ಹಚ್ಚಬೇಕು ಫ್ರೆಂಡ್ಸ್. ಇಲ್ಲಿ ನಾನು ಮೊದಲು ಪ್ರೀವಿಯಸ್ ವಿಡಿಯೋ ಏನು ತೋರಿಸಿದ್ದೀನಲ್ಲ ಫ್ರೆಂಡ್ಸ್ ಪೈಪಿಂಗಿಂದು, ಅದು ಫಸ್ಟೇ ನಾವು ಈ ರೀತಿ 1/4 ಇಂಚು ಮಡಚಿ ಹೊಲ್ಕೋಬೇಕು ಅಂತ ಅದರಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ಈ ಒಂದು ಮೆಥಡ್ ಪ್ರಕಾರ ಫಸ್ಟೇ ಹೊಲ್ಕೊಳ್ಳೋದೇನು ಬೇಡ. ಈಗ ಜಾಯಿಂಟ್ ಮಾಡ್ಕೊಳ್ಳೋಣ. ಫಸ್ಟು ಈ ರೀತಿ ಚೆಕ್ ಮಾಡ್ಕೊಂಡಾದಮೇಲೆ ಫ್ರೆಂಡ್ಸ್ ನಾವು ಈ ಒಂದು ಏನಿದೆ ಇದನ್ನು ಕೂಡ ನಾವು ಅಳತೆ ಬ್ಲೌಸ್ ಪ್ರಕಾರ ಚೆಕ್ ಮಾಡ್ಕೋಬೇಕು. ಅದು ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡೆ ನೀವು ಈ ಒಂದು ಪೈಪಿಂಗ್ನ ಮಾಡ್ಕೊಬೇಕು ಫ್ರೆಂಡ್ಸ್. ಈ ಪೈಪಿಂಗ್ ಹಚ್ಚೋಕ್ಕಿಂತ ಮುಂಚೆ ಪ್ರತಿಯೊಂದನ್ನು ನೀವು ಚೆಕ್ ಮಾಡ್ಕೊಂಬಿಡಿ. ನೋಡಿ, ಇಲ್ಲಿ 1/4 ಇಂಚು ಎಕ್ಸ್ಟ್ರಾ ನಾವು ಇಟ್ಕೋಬೇಕು. ಸೊ ಇಲ್ಲಿ 1/4 ಇಂಚ್ ಅನ್ನೋದು ಎಕ್ಸ್ಟ್ರಾ ಬಂದಿದೆ, ಅದನ್ನು ನಾನೀಗ ಕಟ್ ಮಾಡ್ಕೊತೀನಿ. ಸೊ ಅದೇ ರೀತಿ ಈ ಕಾಜಾ ಪಟ್ಟಿ ಏನಿದೆ ಇದನ್ನು ಕೂಡ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಅದಕ್ಕೆ ಫ್ರೆಂಡ್ಸ್ ಮೊದಲು ನಾವು ಎಲ್ಲದೂ ಚೆಕ್ ಮಾಡ್ಕೊತ ಹೊಲಿಯೋದನ್ನು ಅಭ್ಯಾಸ ಮಾಡ್ಕೋಬೇಕು. ಇಲ್ಲಾಂದರೆ ಏರುಪೇರು ಬರುತ್ತೆ, ಇಲ್ಲಿ ಕೆಳಗೆ ಮೇಲೆ ಅನ್ನೋದೇನಿದೆ ಅದು ಒಂದು ಉದ್ದ ಒಂದು ಗಿಡ್ಡ ಆದರೆ ಎಲ್ಲ ಫಿನಿಶಿಂಗ್ ಆದಮೇಲೆ ಉದ್ದ ಗಿಡ್ಡ ಬಂದಾಗ ಸರಿ ಮಾಡೋದಕ್ಕೆ ಮತ್ತೆ ನೀವು ಬಿಚ್ಚಬೇಕಾಗತ್ತೆ. ಹಾಗಾಗಿ ಹೊಲಿಯೋಕ್ಕಿಂತ ಮುಂಚೆನೇ ಇವೆಲ್ಲ ನೀವು ಚೆಕ್ ಮಾಡ್ಕೊತ ಬರಬೇಕು. ಇಲ್ಲಿ ಶೇಪ್ ಏನಿದೆ ಇದನ್ನು ನಾವು ನೀಟಾಗಿ ತಗೋಬೇಕು. ನೋಡಿ ಫ್ರೆಂಡ್ಸ್, ಈಗ ಎರಡು ಸಮಾನವಾಗಿ ಇದೆ. ಈಗ ನಾವು ಪೈಪಿಂಗಿಗೇನು ಕ್ರಾಸ್ ಪೀಸ್ ಕಟ್ ಮಾಡ್ಕೊಂಡಿದ್ದೀವಲ್ವ ಅದನ್ನು ಹಚ್ಚುತ್ತಾ ಹೋಗೋಣ. ಈ ರೀತಿ ಚೆಕ್ ಮಾಡ್ಕೊಂಡ್ಮೇಲೆ ಫ್ರೆಂಡ್ಸ್ ನಾವು ಈ ಒಂದು ಕ್ರಾಸ್ ಪೀಸ್ ಏನಿದೆ ಇದನ್ನು ನಾವೀಗ ಮೇಲ್ಭಾಗ ಬರೋ ರೀತಿ ಹಿಡ್ಕೊಂಡ್ಬಿಟ್ಟು ಇಲ್ಲಿ
ಒಂದು ಅರ್ಧ ಇಂಚು ಮುಂದುಗಡೆ ಇಟ್ಕೊಂಡು ಹೊಲಿಬೇಕು. 1/4 ಇಂಚು ಗ್ಯಾಪಲ್ಲೇ ನೀವು ಹೊಲಿಬೇಕು. 1/4 ಇಂಚು ಗ್ಯಾಪಲ್ಲೇ ನಾವು ಈ ತುದಿಯಿಂದ ಆ ತುದಿಯವರೆಗೂ ಜಾಯಿಂಟ್ ಮಾಡ್ಕೊತ ಹೋಗಬೇಕು. ಕಾಲು ಇಂಚು ಗ್ಯಾಪ್ ಏನು ಸಮನಾಗಿ ಬರಬೇಕು ಅಂದರೆ ನಾನೊಂದು ಮೆಥಡ್ ಹೇಳಿದ್ದೆ. ಸೊ ಯಾರು ಈ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಮೋಸ್ಟ್ಲಿ ಆ ಒಂದು ಟಿಪ್ಸ್ ಗೊತ್ತಿರಲ್ಲ, ಹಾಗಾಗಿ ಇನ್ನೊಂದು ಸಾರಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಊಟಿನ ಎಡ್ಜು ಏನಿದೆ ಅಲ್ಲ ಫ್ರೆಂಡ್ಸ್, ಈ ಬಟ್ಟೆ ಏನಿದೆ ಮೇನ್ ಕ್ಲಾತು ಮತ್ತು ಈ ಪೈಪಿಂಗ್ ಕ್ಲಾತು ಎಲ್ಲದು 3 ಕೂಡ ಸಮನಾಗಿ ಬರ್ತಾ ಹೋಗಬೇಕು. ಇಲ್ಲೇನಿದೆ ಈ ಫೂಟ್ ಎಡ್ಜಲ್ಲೇ ಬರಬೇಕದು, ಆವಾಗ 1/4 ಇಂಚ್ ಅನ್ನೋದು ಸಮನಾಗಿ ಬರ್ತಾ ಹೋಗುತ್ತೆ. ಈಗ ನಾನು ಇದೇ ಥರ ಆ ತುದಿವರೆಗೂ ಹೊಲ್ಕೊಂಡು ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ನಾನೀಗ ಸಮನಾಗಿ ಹೊಲಿಗೆ ಬರೋ ರೀತಿ 1/4 ಇಂಚು ಗ್ಯಾಪ್ ಏನಿದೆ 1/4 ಇಂಚ್ ಗ್ಯಾಪಲ್ಲಿ ಹೊಲಿಗೆ ಬರೋ ರೀತಿ ಹೊಲಿದು ತೋರಿಸಿದ್ದೀನಿ ನಿಮಗೆ. ಈಗ ನಾವು ಈ ಒಂದು ವಿಡ್ತು ಏನಿದೆ 1/4 ಇಂಚು, ಸೊ ಅದು ಈ ರೀತಿ ಮಡಿಸ್ಕೋಬೇಕು. ಅದು ಎಷ್ಟಿದೆ ಅಷ್ಟಕ್ಕೆ ನಾವು ಈ ರೀತಿ ಮಡಿಸ್ಕೋಬೇಕು. ಆ ಬಟ್ಟೆ ಎಷ್ಟು ಬಿಡ್ತಿದೆ 1/4 ಇಂಚು ಅಷ್ಟಕ್ಕೆ ಇದು ಫೋಲ್ಡ್ ಆಗಬೇಕು. ಫೋಲ್ಡ್ ಆದಮೇಲೆ ಇಲ್ಲಿ ಒಂಚೂರು ಉಳಿಯುತ್ತೆ, ಅದನ್ನು ಆಮೇಲೆ ನಾವು ಕಟ್ ಮಾಡ್ಕೊಳ್ಳೋಣ. ಈಗ ಹೊಲಿಗೆ ಅನ್ನೋದು ಇಲ್ಲಿ ಬರಬೇಕು, ತುದಿನೂ ಅಲ್ಲ, ಇದ್ರ ಮೇಲೆ ಆ ಬಟ್ಟೆ ಮೇಲೆ ಬೀಳಬೇಕದು ಹೊಲಿಗೆ. ಒಳಗಡೆ ಬಟ್ಟೆ ಏನಿದೆ ಅದ್ರ ಮೇಲೆ ಬೀಳೋ ರೀತಿ ಹೊಲಿಬೇಕು. ನೋಡಿ ಫ್ರೆಂಡ್ಸ್, ಇದೇನಿದೆ ಈ ಹೊಲಿತಾ ಇರೋ ಮೆಥಡ್ ಪ್ರಕಾರನೇ ಕೊನೆವರೆಗೂ ಹೊಲ್ಕೊತ ಹೋಗಬೇಕು. ಈ ಬಟ್ಟೆ ಹೀಗಿದ್ದು ಇದು ಫೋಲ್ಡ್, ಇದ್ರೊಳಗಡೆ ಫೋಲ್ಡಿಂಗ್ ಅನ್ನೋದು ಈ ರೀತಿ ಮುಚ್ಕೋಬೇಕದು. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಹೊಲ್ಕೊಂಡಿದ್ದೀನಿ. ಇವಾಗ ಈ ಬಟ್ಟೆ ಏನಿದೆ ಎಕ್ಸ್ಟ್ರಾ ಇದನ್ನು ನಾವೀಗ ಕಟ್ ಮಾಡ್ಕೊಂಬಿಡೋಣ. ಕಟ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಕಟ್ ಮಾಡ್ಕೋಬೇಕು, ಯಾಕಂದರೆ ಮೇನ್ ಕ್ಲಾತ್ ಕಟ್ ಆದರೆ ಕಷ್ಟ. ನಾನೀಗ ಫುಲ್ಲು ಕಟ್ ಮಾಡ್ಕೊಂಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಕಟ್ ಮಾಡ್ಕೊಂಡಿದ್ದೀನಿ.
ಯಾವ ರೀತಿ ಮಡ್ಚೊಲಿಯೋದು ಅಂತ ನಿಮಗೆ ತೋರಿಸ್ತೀನಿ. ಸೊ ಇದೇನಿದೆ ಸ್ಟಾರ್ಟಿಂಗು, ಇದು ಸ್ವಲ್ಪ ಬಿಡ್ಕೊಂಡ್ರೆ ಸಾಕು, ಒಂದು ಅರ್ಧ ಇಂಚಷ್ಟು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ನಿಮಗೆ ಎಷ್ಟು ಸಣ್ಣದಾಗಿ ಬೇಕೋ ಅಷ್ಟೇ ಸಣ್ಣದಾಗಿ ಮಡ್ಚ್ಕೊಳ್ಳಿ. ಈ ರೀತಿ ಇದು ಕೊನೆವರೆಗೂ ಇದೇ ಸೈಜಲ್ಲೇ ನೀವು ಮಡ್ಚ್ಕೊತ ಹೋಗಬೇಕು. ಸ್ಟಾರ್ಟಿಂಗು ಗಂಟು ಹೊಲಿಗೆ ಹಾಕೋದು ಸ್ವಲ್ಪ ಕಷ್ಟ ಆದರೆ ನೀವು ಹಾಗೆ ಹೊಲ್ಕೊತ ಹೋಗಿ ಆಮೇಲೆ ಬೇಕಿದ್ರೆ ಸೂಜಿ ದಾರದಲ್ಲಿ ಅಲ್ಲಿ ಮಾಡ್ಕೋಬೋದು ಗಂಟು ಹೊಲಿಗೆ ಥರ. ನೀವು ಚೆಕ್ ಮಾಡ್ಕೊಳ್ಳಿ, ಮಡ್ಚಿ ಹೊಲಿತೀರಲ್ವ ಅವಾಗ ಅದು ಕರೆಕ್ಟಾಗಿ ಇದೆಯಾ ಸೈಜು ಅಂತ ಚೆಕ್ ಮಾಡಿಕೊಂಡು ಹೊಲಿತೋಬೇಕು. ನಾನು ತೋರಿಸ್ತಾ ಇರೋದೀಗ ತುಂಬ ಸಣ್ಣದಾಗಿ ಬರುವಂಥ ಪೈಪಿಂಗು ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಇದನ್ನು. ನೋಡಿ ಫ್ರೆಂಡ್ಸ್, ಪೈಪಿಂಗ್ ಅನ್ನೋದು ಎಷ್ಟು ಸಣ್ಣದಾಗಿ ಬಂದಿದೆ. ಈ ಒಂದು ಮೆಥಡ್ನ ನೀವು ಯೂಸ್ ಮಾಡಿ ಖಂಡಿತವಾಗಿಯೂ ಎಲ್ಲರಿಗೂ ತಿನ್ ಪೈಪಿಂಗ್ ಬೇಕು ಅಂದರೆ ಈ ಮೆಥಡ್ನ ಫಾಲೋ ಮಾಡಿ ಹೊಲ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ಕಡೆನೂ ಈಕ್ವಲ್ ಆಗಿ ಬಂದಿದೆ ನೋಡಿ. ನೋಡಿ ಫ್ರೆಂಡ್ಸ್, ಎಲ್ಲ ಕಡೆನೂ ಯೂನಿಫಾರ್ಮ್ ಆಗಿ ಚೆನ್ನಾಗಿ ಬಂದಿದೆ, ತಿನ್ನಾಗಿ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.